ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಭೇಟಿಯಾಗಿರುವಂತದ್ದು ಕೆಎಸ್ಸಿಎ ನಿಯೋಗ ಖಾಸಗಿ ಕಾರ್ಯಕ್ರಮಕ್ಕೆ ಕೆಎಸ್ಸಿಎಯಿಂದ ಆಹ್ವಾನ ಪತ್ರಿಕೆ. ಈ ಸಂದರ್ಭದಲ್ಲಿ ಐಪಿಎಲ್ ಟಿಕೆಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯ. ಶಾಸಕರ ಕುಟುಂಬಕ್ಕೆ ತಲಾ 4 ಟಿಕೆಟ್ ನೀಡುವುದಕ್ಕೆ ಸೂಚನೆ ನೀಡಿದ್ದಾರೆ. ಆಯಿತು ಸರ್, ಮಾತಾಡ್ತೀನಿ ಅಂತ ವೆಂಕಟೇಶ್ ಪ್ರಸಾದ್ ಅವರು ಹೇಳಿದ್ದಾರೆ. ಕೆಎಸ್ಸಿಎ ಅಧ್ಯಕ್ಷರಾಗಿರುವಂತಹ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಅವರಿಗೆ ಸಿದ್ದರಾಮಯ್ಯ ಅವರು ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಯಿತು ಸರ್, ಮಾತಾಡ್ತೀನಿ ಅಂತ ವೆಂಕಟೇಶ್ ಪ್ರಸಾದ್ ಅವರು ಹೇಳಿದ್ದಾರೆ. ನಿನ್ನೆ ಸದನದಲ್ಲಿಯೂ ಕೂಡ ಇದರ ಬಗ್ಗೆ ಚರ್ಚೆ ಆಗಿತ್ತು. ಈ ಚರ್ಚೆಯ ಮುಂದುವರೆದ ಭಾಗ ಇವತ್ತು ಕೆಎಸ್ಸಿಎ ಮೆಂಬರ್ಸ್ ಎಲ್ಲ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಎಂಎಲ್ಎಗಳಿಗೆ 4 ಟಿಕೆಟ್ ಕೊಡಿ ಅಂತ ಹೇಳಿದಾರಂತೆ. ಅವಾಗ ವೆಂಕಟೇಶ್ ಪ್ರಸಾದ್ ಅವರು ಆಯ್ತು ಸರ್, ಮಾತಾಡ್ತೀನಿ ಅಂತ ಅಂದಿದ್ದಾರಂತೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಆಲ್ರೆಡಿ ಫೋನ್ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಹನುಮಂತ. ವೆಂಕಟೇಶ್ ಪ್ರಸಾದ್ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಏನೆಲ್ಲ ಆಯಿತು? ಡಿಕೆ ಶಿವಕುಮಾರ್ ಅವರು ಹೇಳಿದ್ದೇನು, ಸಿದ್ದರಾಮಯ್ಯ ಅವರು ಹೇಳಿದ್ದೇನು? ಶ್ರೀಪಾದ್, ನಿನ್ನೆ ಸದನದ ಕೊನೆಯ ದಿನ ಆಗಿತ್ತು. ಸಿಎಂ ಬಜೆಟ್ನ ಚರ್ಚೆಗೆ ಉತ್ತರವನ್ನ ಕೊಡ್ತಾ ಇದ್ರು. ಇದಾದ ನಂತರದಲ್ಲಿ ಸದನದಲ್ಲೇ ಶಾಸಕ ವಿಜಯಾನಂದ ಕಾಶೆಂಪೂರ್ ತಮ್ಮ ಟಿಕೆಟ್ ಐಪಿಎಲ್ ಟಿಕೆಟ್ ಶಾಸಕರಿಗೂ ಕೂಡ ಕೊಡಬೇಕು. ಅಲ್ಲಿ ಒಂದು ಸ್ಟೇಡಿಯಂಗೆ ಹೋದಂತ ಸಂದರ್ಭದಲ್ಲಿ ಶಾಸಕರನ್ನ ಗೌರವದಿಂದ ಕಾಣುವುದಿಲ್ಲ ಅನ್ನುವಂತ ಒಂದಷ್ಟು ಆಪಾದನೆಗಳು ಕೂಡ ಮಾಡಿದ್ರು. ಮತ್ತಿತ್ತ ವಿಧಾನ ಪರಿಷತ್ನಲ್ಲೂ ಇಂಥದ್ದೊಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಈ ಆರೋಪ ಬಂದ ನಂತರದಲ್ಲಿ ಕಾನೂನು ಮತ್ತು ಸಂಸದೀಯ ಸಚಿವರ ಗಮನಕ್ಕೂ ತರಲಾಗಿತ್ತು, ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಗಮನಕ್ಕೂ ತರಲಾಗಿತ್ತು. ಅದಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ ವೆಂಕಟೇಶ್ ಪ್ರಸಾದ್ ಅವರು ಭೇಟಿಯಾದಂತಹ ಸಂದರ್ಭದಲ್ಲಿ ಸಹಜವಾಗಿ ಶಾಸಕರು ಕೇಳ್ತಾ ಇದ್ದಂತ ಟಿಕೆಟ್ ವಿಚಾರವೂ ಕೂಡ ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ನೀಡುವ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಆಗಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿಗೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಭೇಟಿಯಾಗಿರುವಂತದ್ದು ಕೆಎಸ್ಸಿಎ ನಿಯೋಗ ಖಾಸಗಿ ಕಾರ್ಯಕ್ರಮಕ್ಕೆ ಕೆಎಸ್ಸಿಎಯಿಂದ ಆಹ್ವಾನ ಪತ್ರಿಕೆ. ಈ ಸಂದರ್ಭದಲ್ಲಿ ಐಪಿಎಲ್ ಟಿಕೆಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯ. ಶಾಸಕರ ಕುಟುಂಬಕ್ಕೆ ತಲಾ 4 ಟಿಕೆಟ್ ನೀಡುವುದಕ್ಕೆ ಸೂಚನೆ ನೀಡಿದ್ದಾರೆ. ಆಯಿತು ಸರ್, ಮಾತಾಡ್ತೀನಿ ಅಂತ ವೆಂಕಟೇಶ್ ಪ್ರಸಾದ್ ಅವರು ಹೇಳಿದ್ದಾರೆ. ಕೆಎಸ್ಸಿಎ ಅಧ್ಯಕ್ಷರಾಗಿರುವಂತಹ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಅವರಿಗೆ ಸಿದ್ದರಾಮಯ್ಯ ಅವರು ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಯಿತು ಸರ್, ಮಾತಾಡ್ತೀನಿ ಅಂತ ವೆಂಕಟೇಶ್ ಪ್ರಸಾದ್ ಅವರು ಹೇಳಿದ್ದಾರೆ. ನಿನ್ನೆ ಸದನದಲ್ಲಿಯೂ ಕೂಡ ಇದರ ಬಗ್ಗೆ ಚರ್ಚೆ ಆಗಿತ್ತು. ಈ ಚರ್ಚೆಯ ಮುಂದುವರೆದ ಭಾಗ ಇವತ್ತು ಕೆಎಸ್ಸಿಎ ಮೆಂಬರ್ಸ್ ಎಲ್ಲ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಎಂಎಲ್ಎಗಳಿಗೆ 4 ಟಿಕೆಟ್ ಕೊಡಿ ಅಂತ ಹೇಳಿದಾರಂತೆ. ಅವಾಗ ವೆಂಕಟೇಶ್ ಪ್ರಸಾದ್ ಅವರು ಆಯ್ತು ಸರ್, ಮಾತಾಡ್ತೀನಿ ಅಂತ ಅಂದಿದ್ದಾರಂತೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಆಲ್ರೆಡಿ ಫೋನ್ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಹನುಮಂತ. ವೆಂಕಟೇಶ್ ಪ್ರಸಾದ್ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಏನೆಲ್ಲ ಆಯಿತು? ಡಿಕೆ ಶಿವಕುಮಾರ್ ಅವರು ಹೇಳಿದ್ದೇನು, ಸಿದ್ದರಾಮಯ್ಯ ಅವರು ಹೇಳಿದ್ದೇನು? ಶ್ರೀಪಾದ್, ನಿನ್ನೆ ಸದನದ ಕೊನೆಯ ದಿನ ಆಗಿತ್ತು. ಸಿಎಂ ಬಜೆಟ್ನ ಚರ್ಚೆಗೆ ಉತ್ತರವನ್ನ ಕೊಡ್ತಾ ಇದ್ರು. ಇದಾದ ನಂತರದಲ್ಲಿ ಸದನದಲ್ಲೇ ಶಾಸಕ ವಿಜಯಾನಂದ ಕಾಶೆಂಪೂರ್ ತಮ್ಮ ಟಿಕೆಟ್ ಐಪಿಎಲ್ ಟಿಕೆಟ್ ಶಾಸಕರಿಗೂ ಕೂಡ ಕೊಡಬೇಕು. ಅಲ್ಲಿ ಒಂದು ಸ್ಟೇಡಿಯಂಗೆ ಹೋದಂತ ಸಂದರ್ಭದಲ್ಲಿ ಶಾಸಕರನ್ನ ಗೌರವದಿಂದ ಕಾಣುವುದಿಲ್ಲ ಅನ್ನುವಂತ ಒಂದಷ್ಟು ಆಪಾದನೆಗಳು ಕೂಡ ಮಾಡಿದ್ರು. ಮತ್ತಿತ್ತ ವಿಧಾನ ಪರಿಷತ್ನಲ್ಲೂ ಇಂಥದ್ದೊಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಈ ಆರೋಪ ಬಂದ ನಂತರದಲ್ಲಿ ಕಾನೂನು ಮತ್ತು ಸಂಸದೀಯ ಸಚಿವರ ಗಮನಕ್ಕೂ ತರಲಾಗಿತ್ತು, ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಗಮನಕ್ಕೂ ತರಲಾಗಿತ್ತು. ಅದಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ ವೆಂಕಟೇಶ್ ಪ್ರಸಾದ್ ಅವರು ಭೇಟಿಯಾದಂತಹ ಸಂದರ್ಭದಲ್ಲಿ ಸಹಜವಾಗಿ ಶಾಸಕರು ಕೇಳ್ತಾ ಇದ್ದಂತ ಟಿಕೆಟ್ ವಿಚಾರವೂ ಕೂಡ ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ನೀಡುವ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಆಗಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿಗೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಭೇಟಿಯಾಗಿರುವಂತದ್ದು ಕೆಎಸ್ಸಿಎ ನಿಯೋಗ ಖಾಸಗಿ ಕಾರ್ಯಕ್ರಮಕ್ಕೆ ಕೆಎಸ್ಸಿಎಯಿಂದ ಆಹ್ವಾನ ಪತ್ರಿಕೆ. ಈ ಸಂದರ್ಭದಲ್ಲಿ ಐಪಿಎಲ್ ಟಿಕೆಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯ. ಶಾಸಕರ ಕುಟುಂಬಕ್ಕೆ ತಲಾ 4 ಟಿಕೆಟ್ ನೀಡುವುದಕ್ಕೆ ಸೂಚನೆ ನೀಡಿದ್ದಾರೆ. ಆಯಿತು ಸರ್, ಮಾತಾಡ್ತೀನಿ ಅಂತ ವೆಂಕಟೇಶ್ ಪ್ರಸಾದ್ ಅವರು ಹೇಳಿದ್ದಾರೆ. ಕೆಎಸ್ಸಿಎ ಅಧ್ಯಕ್ಷರಾಗಿರುವಂತಹ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಅವರಿಗೆ ಸಿದ್ದರಾಮಯ್ಯ ಅವರು ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಯಿತು ಸರ್, ಮಾತಾಡ್ತೀನಿ ಅಂತ ವೆಂಕಟೇಶ್ ಪ್ರಸಾದ್ ಅವರು ಹೇಳಿದ್ದಾರೆ. ನಿನ್ನೆ ಸದನದಲ್ಲಿಯೂ ಕೂಡ ಇದರ ಬಗ್ಗೆ ಚರ್ಚೆ ಆಗಿತ್ತು. ಈ ಚರ್ಚೆಯ ಮುಂದುವರೆದ ಭಾಗ ಇವತ್ತು ಕೆಎಸ್ಸಿಎ ಮೆಂಬರ್ಸ್ ಎಲ್ಲ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಎಂಎಲ್ಎಗಳಿಗೆ 4 ಟಿಕೆಟ್ ಕೊಡಿ ಅಂತ ಹೇಳಿದಾರಂತೆ. ಅವಾಗ ವೆಂಕಟೇಶ್ ಪ್ರಸಾದ್ ಅವರು ಆಯ್ತು ಸರ್, ಮಾತಾಡ್ತೀನಿ ಅಂತ ಅಂದಿದ್ದಾರಂತೆ.
ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಆಲ್ರೆಡಿ ಫೋನ್ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಹನುಮಂತ ವೆಂಕಟೇಶ್ ಪ್ರಸಾದ್ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದೇನು, ಸಿದ್ದರಾಮಯ್ಯ ಅವರು ಹೇಳಿದ್ದೇನು? ಶ್ರೀಪಾದ್, ನಿನ್ನೆ ಸದನದ ಕೊನೆಯ ದಿನ ಆಗಿತ್ತು. ಸಿಎಂ ಬಜೆಟ್ನ ಚರ್ಚೆಗೆ ಉತ್ತರವನ್ನ ಕೊಡ್ತಾ ಇದ್ರು. ಇದಾದ ನಂತರದಲ್ಲಿ ಸದನದಲ್ಲೇ ಶಾಸಕ ವಿಜಯಾನಂದ ಕಾಶೆಂಪೂರ್ ತಮ್ಮ ಟಿಕೆಟ್ ವಿಮೋಚನೆ IPL ಟಿಕೆಟ್ ಶಾಸಕರಿಗೂ ಕೂಡ ಕೊಡಬೇಕು. ಅಲ್ಲಿ ಒಂದು ಸ್ಟೇಡಿಯಂಗೆ ಹೋದಂತ ಸಂದರ್ಭದಲ್ಲಿ ಶಾಸಕರನ್ನ ಗೌರವದಿಂದ ಕಾಣುವುದಿಲ್ಲ ಅನ್ನುವಂತ ಒಂದಷ್ಟು ಆಪಾದನೆಗಳು ಕೂಡ ಮಾಡಿದ್ರು. ಮತ್ತೆ ಇತ್ತ ವಿಧಾನ ಪರಿಷತ್ನಲ್ಲೂ ಇಂಥದ್ದೊಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಈ ಆರೋಪ ಬಂದ ನಂತರದಲ್ಲಿ ಕಾನೂನು ಮತ್ತು ಸಂಸದೀಯ ಸಚಿವರ ಗಮನಕ್ಕೂ ತರಲಾಗಿತ್ತು, ಸ್ವತಃ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೂ ತರಲಾಗಿತ್ತು. ಅದಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ ವೆಂಕಟೇಶ್ ಪ್ರಸಾದ್ ಅವರು ಭೇಟಿ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಶಾಸಕರು ಕೇಳ್ತಾ ಇದ್ದಂತ ಟಿಕೆಟ್ ವಿಚಾರವೂ ಕೂಡ ಪ್ರಸ್ತಾಪ ಮಾಡದಂತ ಸಂದರ್ಭದಲ್ಲಿ ನೀಡುವ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಆಗಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿಗೆ. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಭೇಟಿಯಾಗಿರುವಂತದ್ದು ಕೆಎಸ್ಸಿಎ ನಿಯೋಗ ಖಾಸಗಿ ಕಾರ್ಯಕ್ರಮಕ್ಕೆ ಕೆಎಸ್ಸಿಎಯಿಂದ ಆಹ್ವಾನ ಪತ್ರಿಕೆ. ಈ ಸಂದರ್ಭದಲ್ಲಿ IPL ಟಿಕೆಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಶಾಸಕರ ಕುಟುಂಬಕ್ಕೆ ತಲಾ 4 ಟಿಕೆಟ್ ನೀಡೋದಕ್ಕೆ ಸೂಚನೆ ನೀಡಿದ್ದಾರೆ. ಆಯ್ತು ಸರ್, ಮಾತಾಡ್ತೀನಿ ಅಂತ ವೆಂಕಟೇಶ್ ಪ್ರಸಾದ್ ಅವರು ಹೇಳಿದ್ದಾರೆ. ಕೆಎಸ್ಸಿಎ ಅಧ್ಯಕ್ಷರಾಗಿರುವಂತಹ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಅವರಿಗೆ ಸಿದ್ದರಾಮಯ್ಯ ಅವರು ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಯ್ತು ಸರ್, ಮಾತಾಡ್ತೀನಿ ಅಂತ ವೆಂಕಟೇಶ್ ಪ್ರಸಾದ್ ಅವರು ಹೇಳಿದ್ದಾರೆ. ನಿನ್ನೆ ಸದನದಲ್ಲಿಯೂ ಕೂಡ ಇದರ ಬಗ್ಗೆ ಚರ್ಚೆ ಆಗಿತ್ತು. ಈ ಚರ್ಚೆಯ ಮುಂದುವರೆದ ಭಾಗ ಇವತ್ತು ಕೆಎಸ್ಸಿಎ ಮೆಂಬರ್ಸ್ ಎಲ್ಲ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಎಂಎಲ್ಎಗಳಿಗೆ 4 ಟಿಕೆಟ್ ಕೊಡಿ ಅಂತ ಹೇಳಿದಾರಂತೆ. ಅವಾಗ ವೆಂಕಟೇಶ್ ಪ್ರಸಾದ್ ಅವರು ಆಯ್ತು ಸರ್, ಮಾತಾಡ್ತೀನಿ ಅಂತ ಅಂದಿದ್ದಾರಂತೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಆಲ್ರೆಡಿ ಫೋನ್ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಹನುಮಂತ ವೆಂಕಟೇಶ್ ಪ್ರಸಾದ್ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದೇನು, ಸಿದ್ದರಾಮಯ್ಯ ಅವರು ಹೇಳಿದ್ದೇನು? ಶ್ರೀಪಾದ್, ನಿನ್ನೆ ಸದನದ ಕೊನೆಯ ದಿನ ಆಗಿತ್ತು. ಸಿಎಂ ಬಜೆಟ್ನ ಚರ್ಚೆಗೆ ಉತ್ತರವನ್ನ ಕೊಡ್ತಾ ಇದ್ರು. ಇದಾದ ನಂತರದಲ್ಲಿ ಸದನದಲ್ಲೇ ಶಾಸಕ ವಿಜಯಾನಂದ ಕಾಶೆಂಪೂರ್ ತಮ್ಮ ಟಿಕೆಟ್ ವಿಮೋಚನೆ IPL ಟಿಕೆಟ್ ಶಾಸಕರಿಗೂ ಕೂಡ ಕೊಡಬೇಕು. ಅಲ್ಲಿ ಒಂದು ಸ್ಟೇಡಿಯಂಗೆ ಹೋದಂತ ಸಂದರ್ಭದಲ್ಲಿ ಶಾಸಕರನ್ನ ಗೌರವದಿಂದ ಕಾಣುವುದಿಲ್ಲ ಅನ್ನುವಂತ ಒಂದಷ್ಟು ಆಪಾದನೆಗಳು ಕೂಡ ಮಾಡಿದ್ರು. ಮತ್ತೆ ಇತ್ತ ವಿಧಾನ ಪರಿಷತ್ನಲ್ಲೂ ಇಂಥದ್ದೊಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಈ ಆರೋಪ ಬಂದ ನಂತರದಲ್ಲಿ ಕಾನೂನು ಮತ್ತು ಸಂಸದೀಯ ಸಚಿವರ ಗಮನಕ್ಕೂ ತರಲಾಗಿತ್ತು, ಸ್ವತಃ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೂ ತರಲಾಗಿತ್ತು. ಅದಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ ವೆಂಕಟೇಶ್ ಪ್ರಸಾದ್ ಅವರು ಭೇಟಿ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಶಾಸಕರು ಕೇಳ್ತಾ ಇದ್ದಂತ ಟಿಕೆಟ್ ವಿಚಾರವೂ ಕೂಡ ಪ್ರಸ್ತಾಪ ಮಾಡದಂತ ಸಂದರ್ಭದಲ್ಲಿ ನೀಡುವ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಆಗಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿಗೆ. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಭೇಟಿಯಾಗಿರುವಂತದ್ದು ಕೆಎಸ್ಸಿಎ ನಿಯೋಗ ಖಾಸಗಿ ಕಾರ್ಯಕ್ರಮಕ್ಕೆ ಕೆಎಸ್ಸಿಎಯಿಂದ ಆಹ್ವಾನ ಪತ್ರಿಕೆ. ಈ ಸಂದರ್ಭದಲ್ಲಿ IPL ಟಿಕೆಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಶಾಸಕರ ಕುಟುಂಬಕ್ಕೆ ತಲಾ 4 ಟಿಕೆಟ್ ನೀಡೋದಕ್ಕೆ ಸೂಚನೆ ನೀಡಿದ್ದಾರೆ. ಆಯ್ತು ಸರ್, ಮಾತಾಡ್ತೀನಿ ಅಂತ ವೆಂಕಟೇಶ್ ಪ್ರಸಾದ್